ಇಲ್ಲ ನಿತ್ಯ, ಇಲ್ಲ. ಅವ್ರು ಹೇಳಿದ್ರು ಅಂತ ಅಲ್ಲ, ನನಗೆ ಅನ್ನಿಸ್ತಿದೆ ಗಂಗಾ ಮತ್ತೆ ಮಕ್ಕಳು ಬದುಕೇ ಇದ್ದಾರೆ. ದಟ್ಸ್ ಇಂಪಾಸಿಬಲ್ ಜೈ. ಒಂದ್ ವೇಳೆ ಅಕ್ಕ ಬದುಕೇ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವತ್ತೂ ನಮ್ಮ ಹತ್ರ ಬರ್ತಿದ್ಲು. ಇಷ್ಟು ದಿನ ಯಾಕೆ ದೂರವಾಗಿರ್ತಿದ್ಲು? ಅವಳು ಯಾವ ಪರಿಸ್ಥಿತಿಲಿ ಇದ್ದಾಳೋ ನಮಗೆ ಗೊತ್ತಿಲ್ಲ ಅಲ್ವಾ ನಿತ್ಯ. ಅದಕ್ಕೆ ನಾನೇ ಗಂಗನ ಹುಡುಕ್ತೀನಿ. ಗಂಗಾ ಎಲ್ಲೇ ಇದ್ರೂ ಮನೆ ಕರ್ಕೊಂಡು ಬರ್ತೀನಿ. ಅತಿ ಶೀಘ್ರದಲ್ಲಿ ನಮ್ಮ ಗಂಗಾ ಈ ಮನೆ ಕಾಲಿಡ್ತಾಳೆ. ಇದೇನ್ ಚಂದ್ರಿಕಾ, ಈಗಷ್ಟೇ ಆ ಶೇಖರ್ನ ಕಳಿಸಿ ಕೈ ತೊಳ್ಕೊಂಡ್ವಿ ಅಂದ್ಕೊಂಡ್ರೆ ಜೈ ಬಾಯಲ್ಲಿ ಗಂಗಾ ಹೆಸರು ಕೇಳಿಸ್ತಿದೆ. ನಮ್ ಬದುಕಿಗೆ ಪ್ರಶಾಂತತೆನೇ ಇಲ್ಲ ಅಂತ ಅರ್ಥ ಆಗ್ತಿದೆ ಪೌಡ್ರು. ಟೆನ್ಷನ್ ಕಂಟಿನ್ಯೂ. ಮಾವ, ಅತ್ತೆ, ನಮ್ ಗಂಗಾ ಬದುಕೇ ಇದ್ದಾಳೆ. ಆ ವಿಷಯ ನಮ್ಗೆ ಗೊತ್ತಲ್ವಾ ಅಳಿಮಯ್ಯ? ನಿಮಗೆ ಮೊದಲೇ ಗೊತ್ತಾ? ಅಂದ್ರೆ ಗಂಗಾ ಸತ್ತೋಗಿದ್ರು ನಮ್ ದೃಷ್ಟಿಗೆ ಬದುಕೇ ಇದ್ದಾಳೆ ಅಂತ ನಿಮ್ಮ ಮಾವಯ್ಯ ಅಂತಿದ್ದಾರೆ ಜೈ. ಗಂಗಾ, ನನ್ ಗಂಗಾ ನಿಜವಾಗ್ಲೂ ಬದುಕಿದ್ದಾಳೆ. ಗಂಗಾ ಜೀವಂತವಾಗಿದ್ದಾಳೆ ಮಾವ. ನಾಣಿ ಸರ್, ಟುಡೇ ಆನ್ವರ್ಡ್ಸ್ ನನ್ನ ಎಲ್ಲ ಅಪಾಯಿಂಟ್ಮೆಂಟ್ಸ್ನು ಕ್ಯಾನ್ಸಲ್ ಮಾಡು ಸರ್. ನಿಮ್ ಮೇಡಮ್ ಸಿಗೋವರೆಗೂ ಆಲ್ ಮೀಟಿಂಗ್ಸ್ನ ಪೋಸ್ಟ್ಪೋನ್ ಮಾಡು. ನನಗೂ ನಿನಗೂ ಒಂದೇ ಕೆಲಸ, ಗಂಗನ್ ಹುಡ್ಕೋದು. ಎಸ್ ಸರ್. ಗಂಗಾ ಮೇಡಮ್ ಅವರು ಎಲ್ಲಿ ಯಾವ ಪರಿಸ್ಥಿತಿಲಿದ್ರು ಹುಡುಕಿ ಕರ್ಕೊಂಡು ಬರ್ಬೇಕು ಸರ್. ಗಂಗಾ ನಿಮ್ಮನೇಲೆ ಇದ್ದಾಳೆ ಕಣೋ. ಗಂಗಾ ಮೇಡಮ್ಗೋಸ್ಕರ ಯಾತ್ರೆ ಮಾಡೋಣ ಸರ್. ಎಷ್ಟು ದೂರ ಆದ್ರೂ ಹೋಗೋಣ. ಎಷ್ಟು ದೂರ ಯಾಕೋ, ಒಂದ್ 4 ಹೆಜ್ಜೆ ಹಿಂದೆ ಹಾಕಿ ನಿಮ್ ಮನೇಲೆ ನೋಡು, ಗಂಗಾ ಕಾಣಿಸ್ತಾಳೆ. ಗಂಗಾ ಮೇಡಮ್ ಅವರು ಬದುಕಿ ಇದ್ದಾರೆ ಅನ್ನೋ ನಿಜ ಹೇಳ್ಸಿರೋ ಆ ದೇವ್ರು ಮೇಡಮ್ ಅವ್ರನ್ನ ತೋರಿಸದೇ ಇರಲ್ಲ ಸರ್. ಮೇಡಮ್ ಅವ್ರ ನಮ್ಮ ಮಕ್ಕಳನ್ನ ಖಂಡಿತವಾಗ್ಲೂ ನಮ್ಮ ಕಣ್ಣಿಗೆ ಬೀಳೋಗ್ ಮಾಡ್ತಾನೆ ಸರ್. ಇದೆಲ್ಲ ಟೈಮ್ ವೇಸ್ಟ್ ಅಂತ ನನಗೆ ಅನಿಸ್ತಿದೆ ಜೈ. ಇವಳಿಗೆ ಮತ್ತೆ ಗಂಗಾ ಬಂದ್ರೆ ನಿತ್ಯಗೆ ಇಲ್ಲಿ ಪ್ಲೇಸ್ ಇರಲ್ಲ ಅಲ್ವಾ? ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಯಾಕೆ ಜೈ? ಅಕ್ಕ ಇಲ್ಲ. ಇದಳೆ ನಿತ್ಯ, ಹುಡುಕಿದ್ರೆ ಸಿಗ್ತಾಳೆ. ಎಲ್ಲಿದ್ದಾಳೆ ಅಂತ ಹುಡುಕ್ತೀಯ ಜೈ? ಎಲ್ಲಿದ್ರು ಸರಿ, ಹುಡುಕಿ ಕರ್ಕೊಂಡು ಬರ್ತೀನಿ. ನೀನು ಟೈಮ್ ವೇಸ್ಟ್ ಅಂತ ಹೇಳ್ತೀಯಾ? ಅವಳು ಸತ್ತೋದ್ಲು ಅಂತ ಅನ್ಕೊಂಡಾಗ್ಲೇ ನನ್ನ ಲೈಫ್ ವೇಸ್ಟ್ ಆಯ್ತು ಅನ್ಕೊಂಡೆ. ಅವಳು ಬದುಕಿದಾಳೆ ಅಂತ ಗೊತ್ತಾದ್ಮೇಲೆ ಎಷ್ಟು ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಅವಳಿಗೋಸ್ಕರ ಸ್ಪೆಂಡ್ ಮಾಡ್ತೀನಿ. ನೀವು ಈ ಕೆಲಸ ಮಾಡಬಾರ್ದು. ಅದಕ್ಕೆ ಅಯ್ಯೋ, ನೀವು ನನ್ನ ಅತ್ತಿಗೆ ಅನ್ಬಾರ್ದು, ತಪ್ಪು. ಏನಾಯ್ತು ಕೇಶವ? ಅದು ಆಂಟಿ. ತಪ್ಪು ಕೇಶವ, ಆಂಟಿ ಅನ್ಬಾರ್ದು. ಕೆನ್ನೆಗೆ ಹೊಡ್ಕೋ.
ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಮ್ಮನ್ನ ಕ್ಷಮಿಸಿ. ಅಯ್ಯೋ, ಏನಿದು ಅದಕ್ಕೆ? ಏಳಿ ಮೇಲೆ ಏಳು ಕೇಶವ, ಏನಿದು ಅದಕ್ಕೆ? ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಏನ್ ಅದಕ್ಕೆ ಅಳ್ತಾ ಇದ್ದೀರಾ? ಅಣ್ಣಂಗೆ ಏನಾದ್ರೂ ಆಯ್ತಾ? ಅಪಾಯದಲ್ಲಿದ್ದಾರಾ? ಮತ್ತೆ ಯಾರಿಗೇನಾಯ್ತು ಅದಕ್ಕೆ? ಏನು ಅಂತ ಹೇಳಿ. ಕೇಶವ, ನೀನಾದ್ರೂ ಹೇಳು. ಏನಂಟಿ, ಯಾಕೆ ಅಳ್ತಿದ್ದೀರಾ? ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ, ನಾನಿದ್ದೀನಲ್ಲ. ಆಂಟಿ, ನೀವ್ಯಾಕೆ ನನ್ನ ಕೈ ಮುಗಿತಿದ್ದೀರಾ? ಕೇಶವ, ಆಂಟಿಗೆ ಏನಾಯ್ತು? ಯಾಕೆ ಅಳ್ತಿದ್ದಾರೆ? ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳಿ, ನಾನು ಅವ್ರ ಹತ್ರ ಹೇಳ್ತೀನಿ. ನಾನು ಹೇಳಿದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ಅದಕ್ಕೆ ನೀವು? ಯಾಕೆ ಹೀಗೆ ವರ್ತಿಸ್ತಾ ಇದ್ದೀರಾ? ನಿಮಗೇನಾಯ್ತು? ಬಾಯ್ ಬಿಟ್ಟು ಹೇಳಿ ಅದಕ್ಕೆ. ಹೇಳ್ತೀನಿ, ನಮ್ಮ ಯಜಮಾನ್ರು ಬಂದ ತಕ್ಷಣ ನಿಮ್ಗೆಲ್ಲ ವಿಷಯನೂ ಹೇಳ್ತೀನಿ. ಬಾ ಕೇಶವ. ಆಂಟಿಗೆ ಏನಾಯ್ತಮ್ಮ? ಏನು ಕಳ್ತಿದ್ದಾರೆ? ನನಗೂ ಅರ್ಥ ಆಗ್ತಿಲ್ಲ ಅಬ್ಬಿ. ಕೇಳ್ತಿದ್ರು ಹೇಳ್ತಿಲ್ಲ. ಶೇಖರ್ ಮಾವ ಹಾಗೆ ಮೀನಾಕ್ಷಿ ಆಂಟಿ ಕೂಡ ನಮ್ಗೇನೋ ಹೇಳ್ಬೇಕು ಅನ್ಕೊಂಡು ಹೇಳೋಕು ಆಗದೆ ಹೇಳ್ತಿದ್ದಾರೆ ಅಮ್ಮ. ಹೌದಮ್ಮ, ಆಗ ಮಾವ, ಈಗ ಆಂಟಿ, ಇವ್ರು ನಮಗೆ ಏನು ಹೇಳ್ಬೇಕಂತ ಇದ್ದಾರೆ? ಏನಾಗಿರುತ್ತೆ ದಿವ್ಯಾ? ಯಾವ್ದೋ ದೊಡ್ಡ ವಿಷಯನೇ ಆಗಿರುತ್ತೆ ಅಣ್ಣ. ಶೇಖರ್ ಮಾವ ಅಮ್ಮಂಗೆ ಹುಷಾರಂತ ಹೇಳೋದ್ರು. ಅಂದರೆ ಅಮ್ಮಂಗೇನಾರು ಅಪಾಯ ಆಗುತ್ತಾ? ಮೀನಾಕ್ಷಿ ಆಂಟಿ ಕೂಡ ನಮ್ಮನ್ನ ನೋಡಿ ಅಳ್ತಿದ್ದಾರೆ ಅಂದ್ರೆ ನಮ್ಗೇನಾದ್ರೂ ದೊಡ್ಡ ಸಮಸ್ಯೆನೇ ಬರುತ್ತೋ? ನಿಂಗೇನು ಭಯ ಬೇಡ ಅಮ್ಮ, ನಿಂಗೆ ಯಾವ ಸಮಸ್ಯೆ ಬಂದರೂ ನಾವಿದ್ದೀವಿ. ಹೌದಮ್ಮ, ನೀನ್ ಧೈರ್ಯವಾಗಿರು. ಏನೇ ಬಂದ್ರು ಅಣ್ಣ ನಾನು ನೋಡ್ಕೋತೀವಿ. ಒಳಗಡೆ ನಡೀರಿ. ಅಮ್ಮ, ಬೇಗ ಅಪ್ಪಂಗೆ ಕಾಲ್ ಮಾಡಿ ಗಂಗಾ ಮೇಡಮ್ ಬಗ್ಗೆ ಹೇಳು. ಈಗಲೇ ಹೇಳ್ತೀನಿ ಕೇಶವ. ನಿನಗೆ 100 ವರ್ಷ ಕಣೆ ಮೀನಾಕ್ಷಿ, ಈಗಷ್ಟೇ ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ, ನೀನೇ ಫೋನ್ ಮಾಡಿದೆ. ಏನ್ರಿ, ನಾನ್ ನಿಮ್ಗೊಂದು ವಿಷಯ ಹೇಳ್ಬೇಕು. ನಾನು ಕೂಡ ನಿನ್ಗೊಂದು ವಿಷಯ ಹೇಳ್ಬೇಕು ಕಣೆ ಮೀನಾಕ್ಷಿ. ನಾನ್ ಹೇಳೋ ವಿಷಯ ಕೇಳಿದ್ರೆ ನೀವು ಕುಣಿದು ಕುಪ್ಪಳಿಸ್ತೀರಾ ಕಣ್ರಿ. ನಾನು ಹೇಳೋ ವಿಷಯ ಕೇಳಿದ್ರೆ ಒಂದೇ ಸರಿ ನೀನು ಭರತನಾಟ್ಯ ಮಾಡ್ತೀಯ. ಏನ್ರಿ ಆ ವಿಷಯ? ಮೊದಲು ನೀನ್ ಹೇಳು. ಇಲ್ಲ, ಮೊದಲು ನೀವೇ ಹೇಳಿ. ಲೇಡೀಸು ಫಸ್ಟ್ ಅಂತಾರೆ, ಮೊದಲು ನೀನ್ ಹೇಳು. ಪತಿಯೇ ಪ್ರಥಮ ಅಂದಿದ್ದಾರೆ, ಮೊದಲು ನೀವೇ ಹೇಳಿ. ಅಪ್ಪ, ನೀವು ಬೇಗ ಮನೆಗೆ ಬನ್ನಿ. ಯಾಕೋ ಕೇಶವ? ನಿಮ್ಗೇನೋ ತೋರಿಸ್ಬೇಕು. ನಿಮ್ಮಮ್ಮ ನನ್ಗೇನೋ ಹೇಳ್ತೀನಿ ಅಂದ್ಲು. ಆದ್ರೆ ಹೇಳೋದಲ್ಲ, ತೋರಿಸ್ಬೇಕು. ನಾನು ಕೂಡ ನಿಮ್ಗೊಂದು ವಿಷಯ ಹೇಳ್ಬೇಕಣೋ, ಅದು ಫೋನಲ್ಲಿ ಹೇಳಕ್ ಆಗಲ್ಲ, ನಾನೇ ಡೈರೆಕ್ಟ್ ಆಗಿ ಬಂದು ಅಲ್ಲಿ ಹೇಳ್ಬೇಕು. ಅದಕ್ಕೆ ನೀವು ಬೇಗ ಹೊರಟು ಬನ್ನಿ. ಇಡ್ತೀನಿ. ಆ ಅಪ್ಪ ಬರ್ತಿದಾರ ಕೇಶವ?
ಬರ್ತಿದಾರಮ್ಮ. ನಿಮ್ಮಪ್ಪ ಬರ್ತಿದ್ದ ಹಾಗೆ ಮೊದಲು ನಾವು ಗಂಗಾ ಮೇಡಮ್ನ ತೋರಿಸ್ಬೇಕು. ಆಮೇಲೆ ಮೇಡಮ್ ಅವ್ರನ್ನ ಕರ್ಕೊಂಡು ನಾವೆಲ್ಲ ಮನೆಗೆ ಹೋಗ್ಬೇಕು. ಜೈ ಸರ್ನ ಮೇಡಮ್ ಅವ್ರನ್ನ ಒಂದು ಮಾಡಬೇಕು. ಅಭಿ ದಿವ್ಯಾ ಅವ್ರ ಮಕ್ಳೇ ಅಂತ ಹೇಳಬೇಕು. ಗಂಗಾ ಮೇಡಮ್ ಅವರು ಬದುಕಿದ್ದಾರೆ ಅಂತ ಹೇಳಿದ್ರೆ ಮೀನಾಕ್ಷಿ ಕೇಶವ ಎಷ್ಟು ಆನಂದ ಪಡ್ತಾರೋ. ಗಂಗಾ ಮೇಡಮ್ ನಮ್ಮನೇಲೇ ಇದ್ದಾರೆ ಅಂತ ಹೇಳಿದ್ರೆ ಅಪ್ಪ ಎಷ್ಟು ಸಂತೋಷ ಪಡ್ತಾರಲ್ವಾ ಅಮ್ಮ. ಇಷ್ಟು ದಿನ ಗಂಗಾ ಮೇಡಮ್ ಅವ್ರನ್ನ ಒಂದು ಸಾರಿನೂ ನೋಡಿಲ್ಲ ಅಂತ ಮೀನಾಕ್ಷಿ ಯಾವಾಗ್ಲೂ ಹೇಳ್ತಿದ್ಲು. ಗಂಗಾ ಮೇಡಮ್ ಅವರು ಸಿಕ್ತಿದ್ದಾಗೆ ಮೀನಾಕ್ಷಿಗೆ ತೋರಿಸ್ಬೇಕು. ನಮ್ಮ ಮನೇಲಿ ಮೇಡಮ್ ಅವ್ರನ್ನ ನೋಡಿ ನಿಮ್ಮಪ್ಪ ಆಶ್ಚರ್ಯಕ್ಕೊಳಗಾಗ್ತಾರೆ. ಮೇಡಮ್ ಅವ್ರ ಮೇಲೆ ಅವ್ರ ಭಕ್ತಿ ಶ್ರದ್ಧೆನೆಲ್ಲ ತೋರಿಸ್ತಾರೆ. ಗಂಗಾ ಮೇಡಮ್ ಅವ್ರ ಋಣ ತೀರ್ಸೋಕೆ ಸಮಯ ಬಂತು. ಹನುಮಂತ ಲಂಕಿನ ದಾಟಿ ಸೀತೆನ ಕಂಡಿಡಿದು ರಾಮನಿಗೆ ಒಪ್ಪಿಸ್ದಾಗೆ ಗಂಗಾ ಮೇಡಮ್ ಅವ್ರನ್ನ ಕಂಡಿಡಿದು ಜೈ ಸರಿಗೆ ಒಪ್ಪಿಸ್ತೀನಿ. ಗಂಗಾ ಮೇಡಮ್ ಅವ್ರ ಋಣ ತೀರ್ಸ್ಕೊಳ್ಳೋ ದಿನ ಬಂದಿದೆ ಕೇಶವ. ನಿಮ್ಮಪ್ಪ ಬೇಗ ಬಂದ್ರೆ ಚೆನ್ನಾಗಿರುತ್ತೆ. ಇವ್ರು ಹುಚ್ಚು ಅನ್ನೋದು ಬಿಟ್ರೆ ಗಂಗಾ ಬದುಕೆ ಇದ್ದಾಳೆ ಅಂದ್ರೆ ಸತ್ತೋಗಿರೋ ವ್ಯಕ್ತಿ ವಾಪಸ್ ಬರೋದಕ್ಕೆ ಇದೇನಾದ್ರೂ ಮ್ಯಾಜಿಕ್ ಸಿನಿಮಾನಾ? ಇಲ್ಲ ಅಂದ್ರೆ ಯಾರಿಂದನೂ ಸಾವು ಬರಬಾರ್ದು ಅಂತ ಗಂಗಾ ಏನಾದ್ರೂ ವರ ಪಡ್ಕೊಂಡಿದ್ದಾಳ? ಗಂಗಾಗೆ ವರ ಇಲ್ಲಮ್ಮ. ಗಂಗಾ ಶಾಪದಿಂದ ಸತ್ತೋಗಿದ್ದಾಳೆ. ಎಲ್ಲ ತಲೆಮಾರಿನ ಸೊಸೇಂದ್ರ ಹಾಗೆ ಮಣ್ಣಲ್ಲಿ ಬೆರ್ತೋಗಿದ್ದಾಳೆ. ಗಂಗಾ ಬದುಕಿದ್ದಾಳೆ ಅನ್ನೋದು ಹುಚ್ಚುತನ. ಆದ್ರೂ ಗಂಗಾ ಬದುಕೆ ಇದ್ರೆ ಇಷ್ಟು ದಿನ ಎಲ್ಲಿರ್ತಿದ್ಲಮ್ಮ? ಯಾವತ್ತೋ ಬರ್ತಿದ್ಲು ಅಲ್ವಾ? ಬಂದಿಲ್ಲ ಅಂದ್ರೆ ಅರ್ಥ ಗಂಗಾ ಬದುಕಿಲ್ಲ ಅಂತಾನೆ ತಾನೆ? ಗಂಗಾ ತನ್ಗೋಸ್ಕರ ಬರ್ಲಿಲ್ಲ ಅಂದ್ರು ಕನಿಷ್ಠ ಮಕ್ಕಳಿಗೋಸ್ಕರ ಆದ್ರೂ ಬರ್ಬೇಕಲ್ವಾ? ಮಕ್ಕಳನ್ನ ತಂದೆ ಹತ್ರ ಸೇರ್ಸೋಕಾದ್ರೂ ಬರ್ಬೇಕಲ್ವಾ? ತಾಯಿನೂ ಬಂದಿಲ್ಲ, ಮಕ್ಕಳು ಬಂದಿಲ್ಲ ಅಂದ್ರೆ ಗಂಗಾ ಬದುಕೇ ಇಲ್ಲ. ಅವಳು ಬದುಕೆ ಇದ್ದಾಳೆ, ಜೀವಂತವಾಗೇ ಇದ್ದಾಳೆ. ಅವಳು ಬದುಕೆ ಇದ್ರು ನನ್ನ ಕೈಯಲ್ಲಿ ಸಾಯ್ದೇನೆ ಅವಳು ಹೇಗ್ ಸಾಯ್ತಾಳೆ? ಇದೇನಮ್ಮ, ಗಂಗಾ ಕೆಳಗ್ ಬೀಳೋದನ್ನ ನೀನ್ ಕಣ್ಣಾರೆ ನೋಡ್ದೆ ಅಲ್ವಾ? ಕಣ್ಣಾರೆ ನೋಡಿದ್ದೀನಿ, ಕೈಯಾರೆ ಸಾಯಿಸ್ಲಿಲ್ಲ ಅಲ್ವಾ? ಅದಕ್ಕೆ ಅವಳು ಕೊನೆ ಉಸಿರಲ್ಲಿ ಬದುಕ್ಬಿಟ್ಲು. ನಾನ್ ಸಾಯಿಸೋದಕ್ಕೋಸ್ಕರ ವೇಟ್ ಮಾಡ್ತಿದ್ದಾಳೆ. ಅಂದ್ರೆ ನೀನು ಗಂಗನ ನೋಡಿದೀಯಮ್ಮ? ಗಂಗಾ ಬದುಕೇ ಇದ್ದಾಳೆ ಅಂತ ನಿನ್ಗೆ ಹೇಗೆ ಗೊತ್ತು? ನಾವು ತೀರ್ಸ್ಬೇಕಾಗಿರೋ ಸಾಲ ಉಳ್ದು ಹೋದ್ರೆ ಅದು ನೆನ್ಪಿಲ್ದೆ ಇರುತ್ತಾ? ಆ ಗಂಗಾ ಸಾವಿಗೆ ನನಗೆ ಬಾಕಿ ಇದೆ. ಅವಳನ್ನ ಸಾಯಿಸಿ ಆ ಸಾಲನ ತೀರಿಸ್ಬೇಕು. ಅಬ್ಬಾ ಸುಮ್ನಿರು ನಿತ್ಯ. ಆ ACP ಮಾತ್ನ ನೀನು ಕೂಡ ನಿಜ ಅನ್ಕೋತಿದ್ಯಾ? ಆ ACP ಹೇಳ್ತಾ ಇರೋದು ಕತೆ ಅಲ್ಲ, ನಿಜ. ನಿಜ ಅಂತ ನೀನ್ ಹೇಗೆ ಹೇಳ್ತೀಯಮ್ಮ? ನಿಮ್ಗೆ ರಿಂಗ್ ಮಾರಿದ ಕಳ್ಳ ನನ್ನ ಹತ್ರ ರಿಂಗ್ ಕಳ್ತನ ಮಾಡಿದ್ದು ಅಂತ ಹೇಳ್ದ. ಅಂದ್ರೆ ಅವನು ಆ ರಿಂಗ್ನ ಕಳ್ತನ ಮಾಡಿದ್ದು ಗಂಗಾ ಹತ್ರ. ಸೊ ಅವಳು ಬದುಕೇ ಇದ್ದಾಳೆ, ಈ ಸಿಟಿಲೇ ಇದ್ದಾಳೆ. ಅವನ್ ಕಳ್ಳನಮ್ಮ, ಬಾಯಿಗೆ ಬಂದಿದ್ ಸುಳ್ಳು ಹೇಳ್ತಾ ಇರ್ತಾನೆ. ಅದು ನಿಜ ಅಂತ ನಂಬಿದ್ರೆ ಹೇಗೆ? ನನ್ನ ಹತ್ರ ರಿಂಗ್ ಕಳ್ತನ ಮಾಡಿದ್ದು ಅಂತ ಸುಳ್ಳು ಹೇಳ್ಬೇಕಾಗಿರೋ ಅಗತ್ಯ ಅವನಿಗೇನಿದೆ? ಅವನ ಹತ್ರ ACP ಸುಳ್ಳು ಹೇಳಿಸಿದಾನೇನೋ? ಆ ACPಗೆ ಅಗತ್ಯ ಏನು? ನೀನೇನು ಅನ್ಕೊಳ್ಳಿಲ್ಲ ಅಂದ್ರೆ ನಿನ್ಗೊಂದ್ ನಿಜ ಹೇಳ್ಬೇಕಮ್ಮ. ಅಂದ್ರೆ ಗಂಗಾ ಬದುಕೆ ಇದ್ದಾಳೆ ಅಂತ ನಾಣಿ ಮನೇಲಿ ಇದ್ದಾಳೆ ಅಂತ ಹೇಳ್ಬಿಡ್ತಾಳೆ ಏನೋ? ಏನು ಆ ನಿಜ? ಅದೇನು ಅಂದ್ರೆ, ಬೇಡ ಚಂದ್ರಿಕಾ, ಹೇಳ್ಬೇಡ. ಅಬ್ಬಾ ನೀವ್ ಸುಮ್ನೆ ಇರ್ರಿ. ಯಾವತ್ತೋ ಒಂದಿನ ಆ ವಿಷಯ ನಿತ್ಯ ಗೊತ್ತಾಗ್ಲೇಬೇಕಲ್ಲ. ಈಗ್ಲೇ ಹೇಳ್ಬೇಕಾ ಚಂದ್ರಿಕಾ? ಹೌದು, ಇವಾಗಲ್ಲ ಅಂದ್ರೆ ಯಾವಾಗ ಹೇಳೋದು? ಅದೇನೋ ಬೇಗ ಹೇಳಿ ಸಾಯ್ರಿ. ನೋಡಮ್ಮ ನಿತ್ಯ, ನಿಮ್ಮ ಆಂಟಿ ಹೇಳೋ ವಿಷಯಕ್ಕೂ ನನ್ಗೂ ಯಾವುದೇ ಸಂಬಂಧನೂ ಇಲ್ಲ. ಇಲ್ಲಿ ನೋಡು, ನನ್ಗೇನು ಅನ್ಬೇಡ. ಆ ಮಾತಿಗೆ ಬಂದ್ರೆ ನಾನು ಹೇಳೋ ವಿಷಯಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಫಸ್ಟ್ ಹೇಳ್ತೀರಾ ಇಲ್ವಾ? ಅದೇನು ಅಂದ್ರೆ, ಆ ACP ನಿನ್ ಮೇಲೆ ಕಣ್ಣು ಹಾಕಿದಾನಮ್ಮ. ಅವನ್ ನಿನ್ನ ಲವ್ ಮಾಡ್ತಿದ್ದಾನೆ ಅನ್ಸತ್ತೆ. ಗಂಗಾ ಬದುಕಿದ್ದಾಳೆ ಅಂತ ಹೇಳಿದ್ರೆ ನಿನ್ಗೂ ಜೈಗೂ ಮದ್ವೆ ಆಗಲ್ಲ ಅಲ್ವಾ? ಎಲ್ರೂ ಗಂಗಾಗೋಸ್ಕರ ಹುಡುಕ್ತಾರಲ್ವಾ?
ಅವಾಗ ACP ನಿನ್ನ ಮದ್ವೆ ಮಾಡ್ಕೋಬೋದಲ್ಲ. ಅದಕ್ಕೆ ಆ ಕಳ್ಳನ ಹತ್ರ ಸುಳ್ಳು ಹೇಳ್ಸಿದಾನೇನೋ. ಇದ ನೀನ್ ಹೇಳ್ಬೇಕು ಅಂದ್ಕೊಂಡ ವಿಷಯ. ಎಲ್ಲಿ ಗಂಗಾ ವಿಷಯ ಹೇಳ್ತೀಯೋನೋ ಅಂತ ಭಯಪಟ್ಟೆ. ನಾನೇನ್ ಬುದ್ಧಿ ಇಲ್ದೇರೋಳಲ್ಲ, ನೋಡಿದ್ರಲ್ಲ ನಿತ್ಯನ ಹೇಗ್ ಕನ್ಫ್ಯೂಸ್ ಮಾಡ್ದೆ. ಇನ್ ಗಂಗಾ ಬಗ್ಗೆ ಸತ್ರು ಯೋಚನೆ ಮಾಡಲ್ಲ. ಹೌದಮ್ಮ, ಆ ACPನ ನಾವು ಗಮನಿಸ್ತಾನೇ ಇದ್ದೀವಿ. ಅವನು ಹೇಗಾದ್ರೂ ನಿನ್ನ ಮದ್ವೆ ಮಾಡ್ಕೋಬೇಕು ಅನ್ಕೋತಿದ್ದಾನೆ. ಅದಕ್ಕೆ ನಮ್ ಗಂಗಾ ಬದುಕೆ ಇದ್ದಾಳೆ, ಮಕ್ಳು ಕೂಡ ಇದ್ದಾರೆ ಅಂತ ಏನೋ ಕತೆ ಹೇಳ್ತಿದ್ದಾನೆ. ಅವನ್ ಮಾತ್ ನಂಬೇಡ. ನಿಲ್ಲಿಸ್ತೀರಾ? ಅವನೊಬ್ಬ ACP ಆಫೀಸರ್. ಅವನಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಹೆಸರು ಕೂಡ ಇದೆ. ವೆರಿ ಸಿನ್ಸಿಯರ್ ಅಂತ ನಮ್ಮ ಮಾಮ್ ಕೂಡ ಹೇಳಿದಾಳೆ. ಅಂತ ಪರ್ಸನ್ ಹೀಗೆ ಚೈಲ್ಡಿಶ್ ಆಗಿ ಥಿಂಕ್ ಮಾಡ್ತಾನಾ? ಅವನಿಗೆ ಯಾವುದೋ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿರೋದಕ್ಕೆ ಹೇಳ್ತಿದ್ದಾನೆ. ಆದ್ರೆ ಅವನಿಂದ ಜೈ ಜೊತೆ ನಡಿಬೇಕಾಗಿರೋ ನಿನ್ ಮದ್ವೆ ಮುಂದೆ ಹೋಗ್ತಿದೆ ಅಲ್ವೇನಮ್ಮ? ಇವಾಗ ನನಗೆ ಮದ್ವೆ ಕೂಡ ಇಂಪಾರ್ಟೆಂಟ್ ಅಲ್ಲ, ನನ್ನ ದ್ವೇಷನೇ ಇಂಪಾರ್ಟೆಂಟ್. ಅಂದ್ರೆ ಆ ACP ಮೇಲೆ ದ್ವೇಷ ತೀರ್ಸ್ಕೋತೀಯ ಏನೋ? ACP ಮೇಲೆ ಅಲ್ಲ, ನನ್ನ ಅಕ್ಕ ಆ ಗಂಗಾ ಮೇಲೆ ದ್ವೇಷ ತೀರಿಸ್ಕೋತೀನಿ. ಅವತ್ತು ಮಿಸ್ ಆದೋಳ್ನ ಇವಾಗ ಮರ್ಡರ್ ಮಾಡ್ತೀನಿ. ಸತ್ತೋಗಿರೋರ್ನ ಸಾಯಿಸೋದೇನಮ್ಮ? ಅವಳು ಬದುಕೆ ಇದ್ದಾಳೆ ಅಂತ ಹೇಳ್ತಿದ್ದೀನಲ್ವಾ? ಅವಳಿಗೆ 2 ಮಕ್ಕಳು ಕೂಡ ಇದ್ದಾರೆ. ನಾನಿವಾಗ ಸಾಯಿಸ್ಬೇಕಾಗಿರೋದು ಒಟ್ಟು 3 ಜನರನ್ನ. ಆ ಗಂಗಾನ, ಅವಳ ಮಕ್ಕಳನ್ನ ಸಾಯಿಸ್ಬೇಕು. ಇವಾಗ ನನ್ನ ಟಾರ್ಗೆಟ್ ಅದೇ. ಅವಳ ಬಗ್ಗೆನೇ ಥಿಂಕ್ ಮಾಡ್ತಿದ್ದೀನಿ. ಅದಲ್ಲಮ್ಮ. ಲೀವ್ ಮೀ ಅಲೋನ್. ಒಂದ್ಸಲ ನಾವು ಹೇಳೋದ್ ಕೇಳಮ್ಮ. ಲೀವ್ ಮೀ ಅಲೋನ್ ಅಂತ ಹೇಳ್ತಿದ್ದೀನಿ ಅಲ್ವಾ? ಹೊರಟೋಗಿ. ಆ ನಿತ್ಯ ಕಣ್ಣಿಗೆ ನಾವು ಹೇಗ್ ಕಾಣಿಸ್ತಿದ್ದೀವಿ ಚಂದ್ರಿಕಾ? ಅವಳಿಗೆ ಏನಾದ್ರೂ ಅಗತ್ಯ ಇದ್ರೆ ಫೋನ್ ಮಾಡ್ತಾಳೆ, ಕೆಲಸ ಹೇಳ್ತಾಳೆ. ನಮ್ಗೆ ಏನಾದ್ರೂ ಹೇಳ್ಬೇಕು ಅಂದ್ಕೊಂಡ್ರೆ ಮಾತ್ರ ಹುಚ್ಚುನಾಯಿ ತರ ಕಿರಿಸ್ತಾಳೆ. ಫ್ರಸ್ಟ್ರೇಷನ್ ಪೌಡ್ರು. ಕೈಗೆ ಬಂದಿದ್ದು ಬಾಯಿಗೆ ಸಿಗ್ಲಿಲ್ಲ ಅನ್ನೋ ಕೋಪ. ನಮ್ ಮುದುಕಿ, ನಮ್ ಅತ್ಗೆ, ಆ ನಾಣಿ ಎಲ್ಲರೂ ಸೇರಿ ನಿರಾಹಾರ ದೀಕ್ಷೆ ಆದ್ರೂ ಮಾಡಿ ನಿತ್ಯಾಗೂ ಜೈಗೂ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈ ಟೈಮಲ್ಲಿ ಗಂಗಾ ಬದುಕಿದ್ದಾಳೆ ಅನ್ನೋ ಟಾಪಿಕ್ ಬಂದು ಮದ್ವೆ ಟಾಪಿಕ್ ವಾಪಸ್ ಹೋಯ್ತಲ್ವಾ? ಅದಕ್ಕೆ ಆವೇಶ ಪಡ್ತಿದ್ದಾಳೆ. ಅದಕ್ಕೆ ನಾವು ಜವಾಬ್ದಾರ? ಆ ACP ಏನು ಹೇಳಿದ್ದಕ್ಕೆ ನಮ್ಮ ಮೇಲೆ ಕಿರ್ಚಾಡ್ತಿದ್ದಾಳೆ. ಅರೆ, ನಾವಷ್ಟು ಕೈಲಾಗ್ದಿದ್ದೋರ? ಅವಳ ಕೋಪ ನಮ್ಮೇಲಲ್ಲ. ಜೈ ಅಂದ್ರೆ ಭಯ. ಗಂಗಾ ಸಿಟಿಲಿದ್ರು ಹಳ್ಳಿಲಿದ್ರು ಕೊನೆಗೆ ಕಾಡಲ್ಲಿದ್ರು ಜೈ ಹುಡುಕಿ ಕರ್ಕೊಂಡ್ ಬರ್ತಾನೆ ಅನ್ನೋ ಭಯ. ಅದಕ್ಕೆ ಗಂಗನ್ನು ಮಕ್ಕಳನ್ನು ಸಾಯಿಸ್ಬೇಕು ಅಂತ ಪಣ ತೊಟ್ಟಿದ್ದಾಳೆ. ಗಂಗಾನ ಹುಡ್ಕೋ ಪ್ರಯತ್ನ ಮಾಡ್ತಿದ್ದಾಳೆ. ಅವಳಿಗೆ ಗಂಗಾ ಸಿಗೋ ಅಷ್ಟರಲ್ಲಿ ನಾವೇ ಜೈಗೆ ಗಂಗನ ತೋರಿಸ್ಬಿಡೋಣ. ನಿತ್ಯ ಸಿಟ್ಟು ಕಮ್ಮಿ ಆಗುತ್ತೆ. ಅಯ್ಯೋ, ಲೇ ನಾಣಿ, ಕಣ್ಣಿನಾದ್ರೂ ತಲೆ ಮೇಲೆ ಇಟ್ಕೊಂಡಿದ್ಯಾ? ಅರೆ, ನಮ್ಗೆ ಡಿಕ್ಕಿ ಹೊಡಿತಾ ಹೋಗ್ತಿದ್ಯಾ? ಸಾರಿ ಸರ್, ಏನೋ ಆನಂದದಲ್ಲಿ ನೋಡ್ಲಿಲ್ಲ. ಏನೋ ಆನಂದ? ಪ್ರಮೋಷನ್ ಏನಾದ್ರೂ ಸಿಕ್ತಾ? ಗಂಗಾ ಮೇಡಮ್ ಅವ್ರು ಬರ್ತಿದಾರಲ್ವಾ, ಅದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಗಂಗಾ ಏನಾದ್ರು ನಿಮ್ಮನೇಲಿ ಇದ್ದಾಳೇನೋ ತಕ್ಷಣ ಬರೋದಿಕ್ಕೆ? ಗಂಗಾ ಮೇಡಮ್ ಅವ್ರು ಏನಾದ್ರು ನಮ್ಮನೇಲಿ ಇದ್ದಿದ್ರೆ ಇಷ್ಟು ದಿನ ಇರ್ತಿದ್ರೆ ಹೇಳಿ? ಯಾವತ್ತೋ ಸೀತಾರಾಮ ಪಟ್ಟಾಭಿಷೇಕ ಆಗೋಗ್ತಿತ್ತಲ್ವಾ? ನಿನ್ ಕಣ್ಣು ಸರಿಯಾಗಿದ್ದಿದ್ರೆ ನಿಜವಾಗ್ಲೂ ಇಷ್ಟೊತ್ತಿಗೆ ಆ ಶುಭ ಕಾರ್ಯ ನಡೀತಿತ್ತು. ಏನ್ರಿ ಹೇಳ್ತಿದ್ದೀರಾ? ಕಂಕ್ಲಲ್ಲಿ ಮಗುನ ಹಿಡ್ಕೊಂಡು ಊರೆಲ್ಲ ಹುಡುಕಿದ್ದಂತೆ ಯಾರೋ ಒಬ್ಳು ಹೆಂಗಸು. ಹಾಗಿದೆ ಕಣೋ ನಿನ್ ಪರಿಸ್ಥಿತಿ. ನೀವ್ ಏನ್ ಹೇಳ್ತಿದಿರೋ ನನ್ಗೆ ಅರ್ಥ ಆಗ್ತಿಲ್ಲ. ಕಂಕ್ಲಲ್ಲಿ ಮಗುನ? ನನ್ನ ಮಗ ಆಗ್ಲೇ ದೊಡ್ಡನಾಗಿದ್ದಾನಲ್ಲ. ಅಷ್ಟೇ ಕಣೋ. ಇಷ್ಟಕ್ಕೂ ಇಷ್ಟ ಅವಸರದಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ನಮ್ ಮನೆಗೆ ಹೋಗ್ತಾ ಇದ್ದೀನಿ. ಆ ಸಾರ್ ಹೇಳ್ಬಿಟ್ಟು ಹೋಗೋಣ ಅಂತ. ಮನೆಗೆ ಯಾಕೋ? ಆಗ್ಲೇ ಆಫೀಸ್ ಟೈಮ್ ಆಗೋಯ್ತಾ? ಎಲ್ಲ ನಿನ್ನಿಷ್ಟ ಆಗೋಗಿದೆ ಕಣೋ. ಇಲ್ಲ ಸರ್, ಜೈ ಸರ್ ಹೇಳಿದ್ರಲ್ವಾ ಇವತ್ತಿಂದ ಆಫೀಸ್ ಇಲ್ಲ ಅಂತ. ಗಂಗಾ ಮೇಡಮ್ಗೋಸ್ಕರ ಸರ್ಚಿಂಗೇ. ಏನು? ಗಂಗಾನ ನೀನ್ ಕೂಡ ಹುಡುಕ್ತಿದ್ಯಾ? ಒಳ್ಳೆ ಮಾತು ಹೇಳಿದ್ರಿ. ನಿಮ್ಮೆಲ್ರಿಗಿಂತ ಹೆಚ್ಚಾಗಿ ನಾನೇ ಹುಡುಕ್ತೀನಿ. ನೋಡ್ತಾ ಇರಿ, ಗಂಗಾ ಮೇಡಮ್ ಅವ್ರು ಮೊದಲು ನನಗೆ ಕಾಣಿಸೋದು. ನಿಜನೇ ಕಣೋ, ಗಂಗಾ ಮೊದಲು ನಿನ್ಗೆ ಕಾಣಿಸ್ತಾಳೆ. ನಿನ್ ಸ್ವಾಮಿ ಭಕ್ತಿ ಅಂತದ್ದು ಮತ್ತೆ. ನೀನ್ ನಿಮ್ ಮನೇಲಿ ಇರ್ದೇನೆ ಇಡೀ ಸಿಟಿ ಹುಡ್ಕೊಂಡಾಣಿ. ಗಂಗಾ ಖಂಡಿತವಾಗ್ಲೂ ನಿನಗೆ ಕಾಣಿಸ್ತಾಳೆ. ಗಂಗಾ ಮೇಡಮ್ ಅವ್ರು ಬದುಕಿದಾರೆ ಅಂತ ಗೊತ್ತಾದ್ಮೇಲೆ ಮನೇಲಿ ಯಾಕಿರ್ತೀನಿ?
ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತೀನಿ. ಯಾಕ್ರಿ ನಗ್ತಿದ್ದೀರಾ? ಯಾಕೆ ನಗ್ತಿದೀವಿ ಅಂತ ಹೇಳಿದ್ರೆ ನೀನ್ ಇಲ್ಲೇ ಸತ್ತೋಗ್ತೀಯ ಕಣೋ. ಅಂತ ಬ್ಯಾಡ್ ನ್ಯೂಸಾ? ಅಲ್ಲ ಕಣೋ, ನಗುವುದು ಹಾರ್ಟ್ಗೆ ಒಳ್ಳೆಯದು. ನಗು ನಿಲ್ಸಿದ್ರೆ ಹೃದಯ ನಿಂತು ಹೋಗುತ್ತೆ. ಅಷ್ಟಕ್ಕೂ ಸಂಬಂಧ ಇಲ್ದೇನೆ ಮಾತಾಡ್ತಿದ್ದೀರಲ್ಲ, ಯಾಕೆ? ಬಾ ಸರಿ ಬಿಡು, ಇಷ್ಟ ಅವಸರದಲ್ಲಿ ಮನೆಗೆ ಯಾಕೆ ಹೋಗ್ತಿದ್ಯಾ? ಗಂಗಾ ಮೇಡಮ್ ಅವರು ಬದುಕೆ ಇದ್ದಾರೆ ಅಂತ ನನ್ ಮೀನಾಕ್ಷಿ ಹೇಳೋಕೆ ಮೇಡಮ್. ಸುಮ್ನೆ ಮಾತಲ್ಲಿ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ? ಒಂದೇ ಸಲ ಗಂಗಾ ಕಾಣಿಸ್ ಮೇಲೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅಂದ್ರೆ ನನ್ ಮೀನಾಕ್ಷಿ ಕೂಡ ನನ್ಗೊಂದು ನ್ಯೂಸ್ ಹೇಳ್ತೀನಿ ಅಂದ್ಲು. ಅಲ್ಲ ಗುಡ್ ನ್ಯೂಸ್ ತೋರಿಸ್ತೀನಿ ಅಂದ್ಲು.